ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಅಧ್ಯಾಯ 3. ಇಷ್ಟೊತ್ತು ಅವಳೇಳಿದ್ದೆಲ್ಲ ಕೇಳಿಸಿಕೊಳ್ಳುತ್ತಿದ್ದವ ಮುಂದೆ ಹೇಳು ಎನ್ನುವಂತೆ ತಲೆ ತಗ್ಗಿಸಿ ಟೇಬಲ್ ನೋಡುತ್ತಾ ನುಡಿದ. IMFನಿಂದ ನಿಂಗೆ ಮೆಸೇಜ್ ಬರುತ್ತೆ, ಆಗ ಅದರಲ್ಲಿನ ನಂಬರ್ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ದ. ನಾನು ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಅದು IMF ಟ್ರಾನ್ಸ್ಫರ್ ಅಂತ ಇತ್ತು. ಅದರಿಂದ ನನಗೆ ಯಾವುದೇ ಅನುಮಾನ ಬರಲಿಲ್ಲ. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ನೀವು 1 ಲಕ್ಷ ಕಟ್ಟಿ ರಿಜಿಸ್ಟರ್ ಆಗಬೇಕು, ನಂತರ ನಿಮ್ಮ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ ಅಂದರು. ನಾನು ಖುಷಿಯಲ್ಲಿ 8 ಲಕ್ಷ ಬರುತ್ತೆ ಅಂತ ಹೇಗೋ ಅಮ್ಮನ ಆಪರೇಷನ್ಗೆ ಜೋಡಿಸಿದ್ದ ಅಷ್ಟೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದೆ ರಿಜಿಸ್ಟರ್ ಆಗಲು. ಆದರೆ ನಂತರ ಕಾಲ್ ಮಾಡಿದರೆ 2 ಕಾಲ್ ಸಮೇತ ಎಕ್ಸಿಸ್ಟ್ ಇಲ್ಲ ಅಂತ ಬರ್ತಿದೆ. ಪೊಲೀಸ್ ಕಂಪ್ಲೇಂಟ್ ಅಂತ ಹೋದರೆ ನನ್ನ ಹತ್ರ ದುಡ್ಡು ಇಲ್ಲ. ಇದಕ್ಕೆ ನಮ್ಮ ಅಮ್ಮನೂ ಒಪ್ಪಲ್ಲ. ಆದರೆ ಇವಾಗ ನಮ್ಮ ಅಮ್ಮನ ಆಪರೇಷನ್ಗೆ ದುಡ್ಡು ಜೋಡಿಸಬೇಕು, ಹೇಗಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಅಳುವ ಸದ್ದು. ಒಂದೇ ಬಾರಿ ಶಟಪ್ ಎಂದು ಕಿರುಚಿದವನು ಅಷ್ಟೇ ಕೋಪದಲ್ಲಿ, ಇದೇ ಬುದ್ಧಿ ಲಕ್ಷ ದುಡ್ಡು ಟ್ರಾನ್ಸ್ಫರ್ ಮಾಡುವಾಗ ಇರಬೇಕಿತ್ತು ಅಲ್ಲ. ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ಮವರೇ ನಾವು ನಂಬೋಕೆ ಆಗಲ್ಲ. ಅಂಥದ್ರಲ್ಲಿ ಅದು ಹೇಗೆ ಅವನನ್ನು ನಂಬಿ ನೀನು ಅಮೌಂಟ್ ಹಾಕ್ತೆ? ಸ್ವಲ್ಪನೂ ನಿನ್ನ ತಲೆಯಲ್ಲಿ ಮೆದುಳಿಲ್ವಾ? ಅವನ ಕೋಪ ಇನ್ನೂ ಹಾಗೇ ಇತ್ತು. ಇವನ ಕೂಗಿಗೆ ಕ್ಯಾಂಟೀನ್ಗೆ ಬಂದು ಕಾಫಿ ಕುಡಿಯುತ್ತಿದ್ದ ಹೃದಯಳ ಕಪ್ ಕೆಳಗೆ ಬಿದ್ದಿತ್ತು. ಇವಾಗ ಎಲ್ಲರ ದೃಷ್ಟಿ ಹೃದಯ ಕಡೆ ಹೋದರೆ ಅವರಿಬ್ಬರನ್ನು ಅದೇ ಗ್ಯಾಪ್ನಲ್ಲಿ ಕರ್ಕೊಂಡು ಆಚೆ ಹೋಗಿದ್ದ. ಅವಳಿಗೆ ಬಂದ ಮೆಸೇಜ್ ಮತ್ತು ಫೋನ್ ನಂಬರ್ ತೆಗೆದುಕೊಂಡವ ಅವರನ್ನು ಅಲ್ಲಿಂದ ಕಳಿಸಿದ. ಹೋಗುವ ಮುಂಚೆ, ಸರ್ ಪ್ಲೀಸ್ ಪೊಲೀಸ್ ಕಂಪ್ಲೇಂಟ್ ಅಂತ ಮಾತ್ರ ಹೋಗಬೇಡಿ. ಆ ದುಡ್ಡು ಹೋದರೂ ಪರವಾಗಿಲ್ಲ, ಇದರಿಂದ ನಮ್ಮ ಮರ್ಯಾದೆ ಹೋಗುತ್ತೆ. ಪ್ಲೀಸ್, ನೀವು ಇಷ್ಟು ಅಸಹಾಯಕರಾಗಿರೋದಕ್ಕೆ ಅವರು ನಿಮ್ಮನ್ನು ಟಾರ್ಗೆಟ್ ಮಾಡೋದು. ನುಡಿದವನು, ಹಾಗೇನೂ ಆಗೋಲ್ಲ, ನೀವಿನ್ನೂ ಹೊರಡಿ. ಅವರನ್ನು ಕಳಿಸಿ ಅಜಯ್ನ ಹುಡುಕಿ ಹೊರಟ. ಅಜಯ್, ಈ ಹ್ಯಾಕರ್ಸ್ದು ತುಂಬ ಪ್ರಾಬ್ಲಮ್ ಆಗಿದೆ, ಗಂಭೀರವಾಗಿ ನುಡಿದ. ಏನಾಯಿತು? ನಡೆದ ವಿಷಯ ತಿಳಿಸಿದವನು ಆ 2 ನಂಬರ್ ಅವನಿಗೆ ನೀಡಿ, ಯಾಸ್ ಸೂನ್ ಆ್ಯಸ್ ಪಾಸಿಬಲ್. ಈ ನಂಬರ್ ಅಟ್ ಪ್ರೆಸೆಂಟ್ ಎಲ್ಲಿದೆ ಆ್ಯಂಡ್ ಲಾಸ್ಟ್ ಕಾಲ್ ಯಾವುದು? ಹಾಗೆ ಲಾಸ್ಟ್ ಕಾಲ್ ಎಲ್ಲಿಂದ ಮಾಡಿದ್ದು ಬೇಕು ನನಗೆ. ಓಕೆ, ನಾನು ಇವಾಗಲೇ ಇನ್ಫಾರ್ಮೇಷನ್ ಕೊಡ್ತೀನಿ ಟೀಮ್ಗೆ, ಅವನು ಆ ತಕ್ಷಣವೇ ತಿಳಿಸಿದ. ಹಾಗೂ ಅದು UK ಅಲ್ಲ, ಕೋಲ್ಕತ್ತಾ ಎಂದು ತೋರಿಸಿತ್ತು. ಆದರೆ ವಿಜಯ್, ಈ ಹ್ಯಾಕರ್ಸ್ ಯಾಕೆ ಇಷ್ಟು ಚೀಪಾಗಿ ದುಡ್ಡು ದೋಚ್ತಾ ಇದ್ದಾರೆ? ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಪೊಲಿಟಿಕಲ್ ಲೀಡರ್ಸ್ ಹತ್ರ ಕೋಟಿ ದುಡ್ಡಿರುತ್ತೆ. ಅವ್ರ ಹತ್ರ ಇವರು ಈ ಕೆಲಸ ಮಾಡಬೇಕು. ವ್ಯಂಗ್ಯ ನಗು ಸಾಮ್ರಾಟ್, ನಿಮ್ಮಂಥ CBI ಆಫೀಸರ್ ಇದ್ದರೆ ಈ ರೀತಿ ಐಡಿಯಾ ಅವರಿಗೆ ಕೊಡ್ತಿದ್ರೆ ಖಂಡಿತ ಮಾಡ್ತಾರೆ. ಹಾಗೆ ಆಲ್ರೆಡಿ ಪೊಲಿಟಿಕಲ್ ರೀಡರ್ ದುಡ್ಡು ಕೆಲವರು ದೋಚ್ತಾ ಇದ್ದಾರೆ. ಹಾಗೂ ಸೈಬರ್ ಕ್ರೈಮ್ ಸೆಂಟರ್ನಲ್ಲಿ ಕೇಸ್ ದಾಖಲು ಮಾಡಿ ಅವರನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಕೆಲವು ಹ್ಯಾಕರ್ಸ್ ಏನು ಮಾಡ್ತಾರೆ ಅಂದರೆ ಫೇಸ್ಬುಕ್ or ಇನ್ಸ್ಟಾಗ್ರಾಮ್ ಈ ಥರ ಸೋಷಿಯಲ್ ಮೀಡಿಯಾದಿಂದ ಕೆಲವು ಹುಡುಗಿರನ್ನು ಫ್ರೆಂಡ್ ಮಾಡ್ಕೋತಾರೆ. ಹಾಗೂ ನಾನು ಕೆಲವು ಅಂತ ಹೇಳಿದ್ದೀನಿ, ಎಲ್ಲರೂ ಅಲ್ಲ. ಹುಡುಗಿರು ಏನು ಮಾಡ್ತಾರೆ ಅಂದರೆ ತಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೂಡ ಅವರನ್ನು ನಂಬಿ ನೀಡಿಬಿಡ್ತಾರೆ. ಇನ್ನು ಕೆಲವರು ಫಾರಿನ್ ಅವರು ನಮಗೆ ಫ್ರೆಂಡ್ ಅಂತ ಎಲ್ಲ ಕಡೆ ಹೇಳ್ಕೋಬೋದು ಅಂತ ಅವರನ್ನು ಕೂಡ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆಗೆ ಎಲ್ಲ ಶೇರ್ ಮಾಡ್ಕೋತಾರೆ. ಹೇಳಬೇಕಂದ್ರೆ ಅವ್ರು ನಮ್ಮ ಇಂಡಿಯನ್ ಅವರು ಆಗಿರ್ತಾರೆ, ಕೆಲವರು ಫಾರಿನ್ ಅವರು ಆಗಿರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಇವ್ರ ಪೂರ್ತಿ ವಿಷಯ ತಿಳ್ಕೊಂಡು ಇವ್ರ ಹತ್ರ ದುಡ್ಡು ತೊಗೊಂಡ್ರು ಯಾವುದೇ ಕೇಸ್ ಅಂತ ಆಗಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಈ ರೀತಿ ಸಮಯ ನೋಡಿ ದುಡ್ಡು ದೋಚೋ ಕೆಲಸ ಮಾಡ್ತಾರೆ. ಇಲ್ಲಿ ಇವಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಇನ್ನು ಕೆಲವ್ರ ಸಂಗತಿ ಹೇಗೆ ಅಂದರೆ ಇವರ ಹತ್ರ ಚಿಕ್ಕ ಪುಟ್ಟ ಟ್ರಾನ್ಸ್ಫರ್ ನಡೆಸ್ತಾ ದೊಡ್ಡ ಅಮೌಂಟ್ ಕೊಳ್ಳೆ ಹೊಡೆದು ಪರಾರಿಯಾಗಿದ್ದು ಉಂಟು. ಸರಿ, ಇವಾಗ ಕಾಲ್ ಲಿಸ್ಟ್ ತೆಗೆಸು, ವಾಯ್ಸ್ ರೆಕಾರ್ಡ್ ಕೂಡ ಆಗಿರುತ್ತೆ ಅದು ಕೂಡ. ಹಾಗೆ ಆದರೆ ನಾನು ಇವತ್ತೇ ಕೋಲ್ಕತ್ತಾಗೆ ಹೋಗಬೇಕು. ಹಲೋ ಸಾಮ್ರಾಟ್ ಸರ್, ನಮಗೆ ಹೈಯರ್ ಆಫೀಸರ್ನಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗೂ ನಾವು ಅವರಿಗೆ ಈ ವಿಷಯ ಹೇಳಿಲ್ಲ. ಹೇಳದೆ ಹೋಗೋದು ತಪ್ಪು. ಅವ್ರ ಪರ್ಮಿಷನ್ ತಗೋಬೇಕು ನಾವು. ಅಷ್ಟೇ ತಾನೇ, ತಗೊಳ್ಳೋಣ ಬಿಡು. ಅದಷ್ಟು ಸುಲಭ ಅಲ್ಲ. ಈ ಸಾಮ್ರಾಟ್ಗೆ ಕಷ್ಟ ಯಾವುದೂ ಇಲ್ಲ. ಫೋನ್ ಮಾಡಿದವನು, ನೀವು ಹೇಳಿದಾಗೆ ನಾವು ಕೆಲಸ ಆರಂಭಿಸಿದ್ದೇವೆ. ಇವಾಗ ಸದ್ಯಕ್ಕೆ ನಾವು ಅರ್ಜೆಂಟ್ ಕೆಲಸದ ಮೇಲೆ ಕೋಲ್ಕತ್ತಾ ಹೋಗಲೇಬೇಕು. ನಿಮಗೆ ವಿಷಯ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಹೋ, ಅಷ್ಟೇ ತಾನೇ ವಿಜಯ್, ನಿಮ್ಮಿಷ್ಟ. ನನಗೇನು ಇದರಲ್ಲಿ ನಾವು ಸಕ್ಸಸ್ ಆದರೆ ಅಷ್ಟೇ ಸಾಕು. ಓಕೆ ಸರ್, ಥ್ಯಾಂಕ್ ಯು. ಫೋನ್ ಡಿಸ್ಕನೆಕ್ಟ್ ಮಾಡಿದವನು ಅಜಯ್ಗೆ ವಿಷಯ ತಿಳಿಸಿ ಇವಾಗ ಈ ಬಾಸ್ ಹತ್ರ ಲೀವ್ ತಗೋಬೇಕು ಅಂತೇಳಿ ಏನೋ ಒಂಚೂರು ತಿಂದು ಕ್ಯಾಬಿನ್ಗೆ ಮರಳ್ತಾನೆ. ಅಲ್ಲಿ ಹೃದಯ ಒಬ್ಬಳೇ ಕೆಲಸ ಮಾಡ್ತಾ ಕೂತಿರ್ತಾಳೆ. ಕ್ಯಾಂಟೀನ್ನಲ್ಲಿ ಅವಳು ಬೆದರಿದ್ದ ಮುಖ ನೋಡಿದವನಿಗೆ ಚಂದದ ಐಡಿಯಾ ಒಂದು ಬರುತ್ತೆ. ಸುಮ್ಮನೆ ಹೋಗಿ ತನ್ನ ಜಾಗದಲ್ಲಿ ಕುಳಿತವನು ತನ್ನ ಕೆಲಸದಲ್ಲಿ ತೊಡಗಿದ್ದ. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ತಲೆ ಹಿಡಿದವನು ಕಣ್ಮುಚ್ಚೋದು ತೆಗೆಯೋದು ಮಾಡಿದ. ಆದರೆ ಏನು ಶಬ್ದ ಬಾರದ ಕಾರಣ ಅವಳು ಅವನ ಕಡೆ ನೋಡಲೇ ಇಲ್ಲ. ಮತ್ತೆ ಅಮ್ಮ ಎಂದು ತಲೆ ಹಿಡಿದುಕೊಂಡು ನರಳಿದ. ಇವಾಗ ತಲೆ ಎತ್ತಿ ನೋಡಿದವಳು ಅವನು ತಲೆ ಹಿಡಿದು ನರಳುತ್ತಿರುವುದು ನೋಡಿ ಅವನ ಕಡೆಗೆ ಗಾಬರಿಯಿಂದ ಹೆಜ್ಜೆ ಹಾಕ್ತಾಳೆ. ಅರೆ ಸಾಮ್ರಾಟ್, ಏನಾಯಿತು? ಯಾಕೆ ಹೀಗೆ ತಲೆ ಹಿಡ್ಕೊಂಡಿದ್ದೀರಾ? ಅವನ ತಲೆ ಮೇಲೆ ಕೈ ಇಟ್ಟು ಒತ್ತುತ್ತಾ ಪ್ರಶ್ನಿಸಿದಳು. ಯಾಕೋ ಗೊತ್ತಿಲ್ಲ, ತುಂಬ ತಲೆ ನೋವ್ತಿದೆ. ಮತ್ತೆ ಅದೇ ಸ್ವಲ್ಪ ಜೋರಾಗಿ ನರಳಿದವನಿಗೆ ಇರಿ 1 ನಿಮಿಷ ಅಂತ ತನ್ನಲ್ಲಿದ್ದ ಮೆಂಥೋ ಪ್ಲಸ್ ಬಾಂಬ್ ಅವನ ತಲೆಗೆ ಹಚ್ಚಲು ಆರಂಭಿಸಿದಳು.
ಅವಳಿಂದ ನಿಧಾನವಾಗಿ ಹಲ್ಲು ಕಚ್ಚುತ್ತಾ ಕೈ ಬಿಡಿಸಿಕೊಂಡವ, ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಸರ್ ಹತ್ರ ಪರ್ಮಿಷನ್ ತಗೋಬೇಕು, ಆದರೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ನೀನೇ ಪರ್ಮಿಷನ್ ಕೇಳ್ಕೊಂಡು ಬಾ. ಓ ಅಷ್ಟೇ ತಾನೇ, ಸರ್ ಪರ್ಮಿಷನ್ ಬೇಕಿಲ್ಲ, ನಾನೆಲ್ಲ ಸರ್ಗೆ ಹೇಳುವೆ, ನೀವು ಹೊರಡಿ. ಆರ್ ಯು ಶೋರ್? ಎಸ್ ಸಾಮ್ರಾಟ್, ನಿಮ್ಮ ಗಾಡಿವರೆಗೂ ಬಿಡ್ಲಾ? ಹೌದು, ನೀವು 2 ವೀಲರ್ನಲ್ಲಿ ಬಂದಿದ್ದೀರಾ? ನಾನು ಡ್ರಾಪ್ ಮಾಡಲಾ? ಇಲ್ಲ ಇಲ್ಲ ಬೇಡ, ನನ್ನ ಫ್ರೆಂಡ್ ಇದ್ದಾನೆ, ನಾನು ಹೋಗ್ತೀನಿ. ಸರ್ಗೆ ಹೇಳೋದು ಮರಿಬೇಡ ಅಂತ ನುಡಿದವನು ಸಿಕ್ಕಿದೆ ಚಾನ್ಸ್ ಅಂತ ಅಲ್ಲಿಂದ ಜಾರಿಕೊಂಡ. ಹೃದಯ, ಅಲ್ಲ ಪಾಪ, ಅದೆಷ್ಟು ತಲೆನೋವೋ ಏನೋ. ಆದರೆ ಆ ಕ್ಯಾಂಟೀನ್ನಲ್ಲಿ ಚೆನ್ನಾಗೇ ಇದ್ದರು. ಮೋಸ್ಟ್ಲಿ ಅಲ್ಲಿ ಕೂಗಾಡಿದ್ದಕ್ಕೆ ಬಂದಿರಬೇಕು. ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದಳು. ಆಚೆ ಬಂದವನು ಅಜಯ್ಗೆ ಕಾಲ್ ಮಾಡಿ ತಾನು ಹೋಗುತ್ತಿರೋ ವಿಷಯ ತಿಳಿಸಿ, ನೀನು ಬರ್ತೀಯ ಅಂತ ಕೇಳ್ತಾನೆ. ಅವನು ಕೂಡ ಬರುವುದಾಗಿ ತಿಳಿಸಿ ಇಬ್ಬರು ಗೆಳೆಯರು ತಮ್ಮ ಟೀಮ್ ಕಡೆ ಪ್ರಯಾಣ ಬೆಳೆಸಿ ಅಲ್ಲಿ ಕಂಪನಿ ವಿಚಾರವಾಗಿ ಹೋಗುತ್ತಿರುವುದೆಂದು ತಿಳಿಸಿ ಕೋಲ್ಕತ್ತಾಗೆ ಹೋಗ್ತಾರೆ. ಕೋಲ್ಕತ್ತಾದ ನಿಷ್ಠಾವಂತ ಅಧಿಕಾರಿಯನ್ನು ಗುರುತಿಸಿ ಅಲ್ಲಿ ತಮ್ಮ ID ತೋರಿಸಿ ಸಹಾಯ ಕೇಳ್ತಾರೆ. ಆಫೀಸರ್, ಅಲ್ಲ ಸರ್, 1 ಲಕ್ಷ ದುಡ್ಡಿಗಾಗಿ ನೀವು ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಅದನ್ನು ನೀವೇ ಕೊಡ್ಬೋದಿತ್ತಲ್ಲ? ಸಾಮ್ರಾಟ್, ನೋಡಿ ಮಿಸ್ಟರ್, 1 ಲಕ್ಷ ನನಗೇನು ದೊಡ್ಡ ಅಮೌಂಟ್ ಅಲ್ಲ, ಕೊಟ್ಟುಬಿಡ್ತೀನಿ. ಆದರೆ ಇಷ್ಟು ದಿನ ಅದೆಷ್ಟು ಜನ ಮೋಸ ಹೋಗಿದ್ದಾರೆ. ಹಾಗೂ ಇನ್ಮುಂದೆ ಇವರ ಟಾರ್ಗೆಟ್ ಕೂಡ ಬರೀ ಹೆಣ್ಮಕ್ಳು ಹಾಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು. ಇವರನ್ನು ಹೀಗೆ ಬಿಟ್ಟರೆ ಅದೆಷ್ಟು ಜನರನ್ನು ಮೋಸ ಮಾಡ್ತಾರೋ. ಸೊ ಅದಕ್ಕೆ ಹೇಳ್ತಿರೋದು, ಅಟ್ಲೀಸ್ಟ್ ನೆಕ್ಸ್ಟ್ ಈ ಥರ ಆಗೋದನ್ನು ಸ್ವಲ್ಪ ಆದರೂ ತಪ್ಪಿಸಬೇಕು. ಇವನ ಮುಖ ಎಂದಿನಂತೆ ಗಾಂಭೀರ್ಯವಾಗಿತ್ತು. ಓಕೆ ಮಿಸ್ಟರ್ ವಿಜಯ್, ನಿಮ್ಮ ಆಲೋಚನೆ ಇಷ್ಟ ಆಯಿತು. ಖಂಡಿತ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಮೊದಲು ಆ ವ್ಯಕ್ತಿ ಅಂದು ಯಾವ ಲೊಕೇಶನ್ನಲ್ಲಿ ಕಾಲ್ ಮಾಡಿದ್ದ? ಅಜಯ್, ಅವೆನ್ಯೂ ರೋಡ್. ಅಜಯ್, ಆದರೆ ವಿಜಯ್, ನನ್ನ ಅನುಮಾನ ಏನಂದರೆ ಅವ್ರು ಯಾಕೆ ತಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು? ನಂಬರ್ ಟ್ರ್ಯಾಕ್ ಮಾಡಿದರೆ ಅಮೌಂಟ್ ಸಿಗುತ್ತೆ ಅನ್ನೋದು ಗೊತ್ತಾಗಲ್ವಾ? ನೋ, ಅವ್ನ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು UK ಅಕೌಂಟ್ಗೆ. ಅಂದರೆ ಅವನು ಅಲ್ಲಿನ ರೆಸಿಡೆಂಟ್ ಆಗಿದ್ದಾಗ ಮಾಡಿಸ್ಕೊಂಡು ಅದರ ಅಕೌಂಟ್ಗೆ ಅವನ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನೆ. ಆದರೆ ಅವನಿರೋದು ಇವಾಗ ಇಂಡಿಯಾದಲ್ಲಿ. ಅದು ಹೇಗೆ ಹೇಳ್ತೀಯಾ? ಮುಂದೆ ಗೊತ್ತಾಗುತ್ತೆ. ಹೋಗ್ತಾನೆ ಮಾತಾಡ್ಕೊಂಡು ಹೋದವರು ಅವೆನ್ಯೂ ರೋಡ್ ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗ್ತಾರೆ. ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಮುಂದೆ ಅವನ ಲೊಕೇಶನ್ ತೋರಿಸುತ್ತೆ. ಆಫೀಸರ್, ಅವನು ಯಾಕೆ ಬ್ಯಾಂಕ್ ಮುಂದೆ ನಿಂತು ಅವಳಿಗೆ ಕಾಲ್ ಮಾಡ್ತಾನೆ? ಸೈಡ್ಗೆ ಹೋಗಿ ಮಾಡಿದರೆ ಆಗ್ತಿತ್ತು. ಅಜಯ್, ಎಲ್ಲ ಕಳ್ರಿಗೂ ನೀವೇ ಐಡಿಯಾ ಕೊಡಿ ಇನ್ಸ್ಪೆಕ್ಟರ್. ನನಗನ್ನಿಸುತ್ತೆ ಅವನು ಅಕಸ್ಮಾತ್ ಪೊಲೀಸ್ ಕಂಪ್ಲೇಂಟ್ ಆದರೆ ನಾನು ನಿಜವಾಗ್ಲೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೆ ಅಂತ ಹೇಳೋಕೆ ಹೀಗೆ ಮಾಡಿರ್ತಾನೆ. ಸಾಮ್ರಾಟ್, ವಿಷಯ ಅದಲ್ಲ. ಅವನು UK ಅಕೌಂಟ್ಗೆ ಬಂದ ಅಮೌಂಟ್ ಅವನ ಫ್ರೆಂಡ್ ಯಾರಾದರೂ ಅವನಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಕೆಲವೊಮ್ಮೆ ನಾವು ಬೇರೆ ಕಂಟ್ರಿಯಿಂದ ಅಮೌಂಟ್ ತಗೋಬೇಕಂದ್ರೆ 15 CB ಕೊಡಬೇಕಾಗತ್ತೆ. ಸೊ ಅದರ ಇಶ್ಯೂಯಿಂದ ಅವನು CA ಅವರನ್ನು ಭೇಟಿ ಮಾಡೋಕೆ ಬಂದಿರಬಹುದು. ಹಾಗೂ ಅಮೌಂಟ್ ಟ್ರಾನ್ಸ್ಫರ್ ಆದಾಗ ಅವಳಿಗೆ ಖುಷಿಯಲ್ಲಿ ಫೋನ್ ಮಾಡಿರೋದು. ಇವಾಗ ಅದೆಲ್ಲ ಬೇಡ, ಮೊದಲು ಅವತ್ತಿನ CCTV ಫುಟೇಜ್ ತೆಗೆಸು. ಅಜಯ್, ಓಕೆ ವಿಜಯ್, ಆದರೆ ಇಲ್ಲಿ ಬ್ಯಾಂಕ್ ಇರೋದು CA ಆಫೀಸ್ ಅಲ್ಲ. ಒಮ್ಮೆ ಆಪೋಸಿಟ್ ಸೈಡ್ ನೋಡು. ನಾವು ಯಾವುದು ಮೈನ್ ಕಾಣುತ್ತೋ ಅದನ್ನು ನೋಡಿ ಚಿಕ್ಕ ಪುಟ್ಟದನ್ನು ಮರೆತು ಬಿಡ್ತೀವಿ. ಅಲ್ಲಿದ್ದ M&M CA ಆಫೀಸ್ ನೋಡಿ ಮತ್ತೆ ಇವಾಗ ನೆಕ್ಸ್ಟ್. ಅರೆ ಹೇಳಿದ್ದೆ ಸರಿ ಹೇಳಿ, ಹೋಗಿ ಅಲ್ಲಿ ಫುಟೇಜ್ ಚೆಕ್ ಮಾಡಿ. ಈ ಬಾರಿ ಪೂರ್ತಿ ಕೋಪದಲ್ಲೇ ನುಡಿದ. ಹಾಗೆ ಆಫೀಸರ್, ಇಲ್ಲಿ ಜತಿನ್ ಅನ್ನೋ ಹೆಸರಲ್ಲಿರೋ ಎಲ್ಲ ಆಧಾರ್ ಕಾರ್ಡ್ ಲಿಸ್ಟ್ ತೆಗೆಸಿ. ಆದರೆ ಅವನ ನೇಮ್ ಒರಿಜಿನಲ್ ಅದಲ್ವಲ್ಲ? ಅದು ಗೊತ್ತು ಸರ್, ಇರಲಿ, ಬೇಕಾಗತ್ತೇನೋ, ತೆಗೆಸಿ. ಓಕೆ. ಅಜಯ್, ಸಾಮ್ರಾಟ್, ಇಲ್ಲಿರುವ CAನವ್ರ ಜೊತೆಗೆ ಮಾತಾಡಿದ್ದೀನಿ. CCTV ಫುಟೇಜ್ ಚೆಕ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ಹಾಗೂ ಅಕ್ಕಪಕ್ಕ ಇನ್ನೆರಡು ಆಫೀಸ್ ಫ್ರಂಟ್ ಕ್ಯಾಮ್ರಾ ಇದೆ. ಸೊ ಡೌಟೇ ಇಲ್ಲ, ಸಿಕ್ಕೇ ಸಿಗ್ತಾನೆ. ಸರಿ ನಡೀರಿ ಅಂತೇಳಿ CCTV ಫುಟೇಜ್ ಚೆಕ್ ಮಾಡುತ್ತಾ ಕುಳಿತರು. ಅವಳ ಜೊತೆಗೆ ಮಾತಾಡಿದ್ದ ಟೈಮ್ಗೆ ಅಲ್ಲಿ ಇಬ್ಬರು ವ್ಯಕ್ತಿ ಫೋನ್ನಲ್ಲಿ ಮಾತಾಡ್ತಿದ್ರು. ಒಬ್ಬರು ಮುಖಕ್ಕೆ ಕರ್ಚೀಫ್ ಕಟ್ಕೊಂಡಿದ್ದರೆ ಇನ್ನೊಬ್ಬರು ನಾರ್ಮಲ್ ವ್ಯಕ್ತಿ. ಇಬ್ಬರು ಒಂದೇ ಬಾರಿ ಫೋನ್ ಕಟ್ ಮಾಡಿ ವಿರುದ್ಧ ದಿಕ್ಕಿಗೆ ನಡೆದ್ರು. ಅಜಯ್, ವಿಜಯ್, ಅವನ ಮುಖಕ್ಕೆ ಬಟ್ಟೆ ಕಟ್ಟಿದ್ದಾನೆ. ಗೊತ್ತು ಅಂತ ಯೋಚಿಸುತ್ತಿರುವವನು ಹಾಗೆ ದಿಟ್ಟಿಸಿ ನೋಡುತ್ತಿದ್ದ. ಇಷ್ಟೊತ್ತು ಮಾತನಾಡುತ್ತಿದ್ದ ಇಬ್ಬರು ಒಂದೇ ಸ್ಕೂಟರ್ನಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಆಗಲೇ ಕರ್ಚೀಫ್ ಕಟ್ಕೊಂಡಿದ್ದ ವ್ಯಕ್ತಿ ಅವನು ಶರ್ಟ್ ಮತ್ತು ಪ್ಯಾಂಟ್ ಚೇಂಜ್ ಮಾಡಿಕೊಂಡು ಜೊತೆಗೆ ಕರ್ಚೀಫ್ ಕೂಡ ತೆಗೆದು ರಾಜಾರೋಷವಾಗಿ ಹೋಗ್ತಿದ್ದ. ಆದರೆ ಆ ಬುದ್ಧಿವಂತ ತನ್ನ ಶೂ ಚೇಂಜ್ ಮಾಡಿರಲಿಲ್ಲ ಅಷ್ಟೇ. ಮತ್ತೆ ಹಿಂದೆ ಓಡಿಸಿದವನು ಆ ವ್ಯಕ್ತಿ ಮತ್ತು ಈ ವ್ಯಕ್ತಿ ಇಬ್ಬರ ಹೈಟ್, ಹೇರ್ ಕಲರ್, ಶೂ, ಬಾಡಿ ಪೊಸಿಷನ್ ಮತ್ತು ಅವನ ಕೈ ಹಾಗೂ ಕಾಣುವಷ್ಟು ಕಣ್ಣು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದವನು ಒಳಗೆ ಕೂತಿದ್ದ CA ಬಳಿ, ಅಂದಿನ ದಿನ ನೀವು ಯಾರ್ಯಾರಿಗೆ 15 CB ಮಾಡಿ ಕೊಟ್ರಿ, ಸ್ವಲ್ಪ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಸಾರಿ ಸರ್, ಹಾಗೆಲ್ಲ ನಾವು ನಮ್ಮ ಕ್ಲೈಂಟ್ ಡೀಟೇಲ್ಸ್ ಅವರಿಗೆ ತಿಳಿಸೋದೇ ಕೊಡೋಕ್ಕಾಗಲ್ಲ. ನೋಡಿ, ನಾವು CBI ಆಫೀಸರ್, ಪ್ಲೀಸ್, ಇದು ಹುಡುಗಿರ ಪ್ರಶ್ನೆ. ಸಾರಿ ಸರ್, ಬೇಕಿದ್ರೆ ನೀವು ಮೇಲಿಂದ ಆರ್ಡರ್ ತನ್ನಿ, ನಾವು ಸಪೋರ್ಟ್ ಮಾಡ್ತೀವಿ. ಮೇಲಿಂದ ಆರ್ಡರ್ ತರೋಕ್ಕೆ ಅವರಲ್ಲಿ ಪರ್ಮಿಷನ್ ಕೇಳಿದ್ರೆ ಅಲ್ವಾ? ನೋಡಿ ಸರ್, ನೀವಿವಾಗ ಹೇಳಬೇಕಾಗಿರೋದು ಒಬ್ಬ ಹ್ಯಾಕರ್ಸ್ ಬಗ್ಗೆ. ಹಾಗೂ ನೋಡಿ ಇಲ್ಲಿ, ಈ ಹುಡುಗಿ ತನ್ನ ಅಮೌಂಟ್ ಇವನನ್ನು ನಂಬಿ ಕಳಿಸಿದ್ದಾಳೆ. ಹಾಗೂ ಇಂಥ ಅನೇಕ ಘಟನೆ ನಡೆದಿದೆ. ಪ್ಲೀಸ್, ಇದರಿಂದ ಇನ್ನೂ ಹೆಚ್ಚು ಹೆಣ್ಮಕ್ಳು ಮೋಸ ಹೋಗೋದು ನಿಮ್ಮಿಂದ ಕೇವಲ ನಿಮ್ಮಿಂದ ಮಾತ್ರ ತಪ್ಪಿಸಲು ಸಾಧ್ಯ. ಇದು ನೀವು ದೇಶಕ್ಕೆ ಮಾಡೋ ಉಪಕಾರ ಸರ್. ಪ್ಲೀಸ್,
ಹಾಗೆ ಹೀಗೆ ಒಟ್ನಲ್ಲಿ ಏನೋ ಹೇಳಿ ಅಂತೂ ಜತಿನ್ ಅಡ್ರೆಸ್ ಅಂದರೆ ಅವತ್ತಿನ ದಿನದ ಎಲ್ಲ 15 CB ಮಾಡಿದ ಕ್ಲೈಂಟ್ ಡೀಟೇಲ್ಸ್ ಪಡೆಯುವಲ್ಲಿ ಸಫಲವಾಗ್ತಾನೆ. ಅವರ ಅಡ್ರೆಸ್ ಹುಡುಕಿ ಎಲ್ಲರ ಮನೆಗೂ ಹೋಗಿ ವಿಚಾರಿಸುವುದು ಸರಿಯಲ್ಲವೆಂದು, ಹಾಗೂ ಅಂದು ನಡೆದದ್ದು ಕೇವಲ ಇಬ್ಬರದು ಮಾತ್ರ, ಅದರಲ್ಲಿ ಒಂದು ಕಂಪನಿಯವರದು, ಇನ್ನೊಂದು ಸರಿಯಾಗಿ ಮೆನ್ಷನ್ ಆಗದ ಕಾರಣ ಅವನ ಮನೆಗೆ ಹೋದವರಿಗೆ ಅವನ ತಾಯಿ ಮಾತ್ರ ಇರುವುದು ನೋಡಿ ಅಜಯ್, ಅಮ್ಮ ಜತಿನ್ ಇದ್ದಾರಾ? ಜತಿನ್ ಅಂತ ಇಲ್ಲಿ ಯಾರೂ ಇಲ್ಲ, ನೀವ್ಯಾರು? ವಿಜಯ್, ಸಾರಿ ಅಮ್ಮ, ಜತಿನ್ ಅಲ್ಲ, ರಾಮ್ ಇದ್ದಾರಾ? ಇಲ್ಲ, ಅವನು ಆಫೀಸ್ಗೆ ಹೋಗಿದ್ದಾನೆ ಅನುಮಾನದಲ್ಲೇ ಹೇಳಿದರು. ಅವನ ಆಫೀಸ್ ಎಲ್ಲಿರೋದು, ನಮಗೆ ತೋರ್ಸೋಕ್ಕಾಗುತ್ತಾ? ಸಾರಿ ಸರ್, ನಾನು ನೋಡಿಲ್ಲ. ಆದರೆ ನೀವ್ಯಾರು? ಅವನ ಆಫೀಸ್ ನಿಮ್ಗೆ? ಅಮ್ಮ, ನಾವು ರಾಮ್ ಅವ್ರ ಹತ್ರ ಕಂಪ್ನಿ ಬಗ್ಗೆ ಮಾತಾಡಬೇಕಿತ್ತು. ಅವ್ರು ಈ ಅಡ್ರೆಸ್ ಕೊಟ್ಟರು, ಬರೋಕ್ಕೆ ಹೇಳಿದರು. ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಫೋನ್ ಮಾಡಿ ಯಾವಾಗ ಬರ್ತಾರೆ ಕೇಳೋಕ್ಕಾಗತ್ತಾ? 1 ನಿಮಿಷ ಅಂತೇಳಿ ಅವ್ರು ತಮ್ಮ ಮಗನಿಗೆ ಫೋನ್ ಮಾಡೋಕ್ಕೆ ಹೋದವರಿಗೆ ಅಮ್ಮ ಒಂದು ಗ್ಲಾಸ್ ನೀರು ಬೇಕಿತ್ತು. ಸರಿ 1 ನಿಮಿಷ. ಒಳ ಹೋಗ್ತಿದ್ದ ಹಾಗೆ ಟಕ ಅಂತ ಅವ್ರ ಫೋನ್ನಿಂದ ಅವನ ಫೋನ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟು ಲಿಸ್ಟ್ ಡೀಟೇಲ್ ಮಾಡಿದ. ಅದು ಕೀಪ್ಯಾಡ್ ಮೊಬೈಲ್ ಆದ್ದರಿಂದ ನೀರು ತಂದು ಕೊಟ್ಟು ತಮ್ಮ ಮಗನಿಗೆ ಫೋನ್ ಮಾಡಿ, ಮನೆಗೆ ಯಾವಾಗ ಬರ್ತೀಯಾ? ಯಾರೋ ನಿನ್ನ ಕೇಳ್ಕೊಂಡು ಬಂದಿದ್ದಾರೆ. ಅಮ್ಮ, ನನ್ನ ಕೇಳ್ಕೊಂಡು ಬಂದಿದ್ದಾರಾ? ನಾನು ಯಾರಿಗೂ ಬರೋಕ್ಕೆ ಹೇಳಿಲ್ಲ, ಅವರನ್ನು ಕಳಿಸಿ ಅಲ್ಲಿಂದ. ಸರಿ ಹಾಗಾದರೆ. ಫೋನ್ ಡಿಸ್ಕನೆಕ್ಟ್ ಮಾಡಿದವರು, ನೋಡಿ ನನ್ನ ಮಗ ನಿಮಗೆ ಬರೋಕ್ಕೆ ಹೇಳಿಲ್ವಂತೆ. ಕ್ಷಮಿಸಿ ಅಮ್ಮ, ನಮ್ಮಿಂದ ಏನೋ ಕನ್ಫ್ಯೂಸ್ ಆಗಿದೆ, ನಾವಿನ್ನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟವರು ಅವರು ಟ್ರೇಸ್ ಮಾಡಿದ ಲೊಕೇಶನ್ ರೀಚ್ ಆಗ್ತಾರೆ. ಅದು ಕೋಲ್ಕತ್ತಾಯಿಂದ ಸುಮಾರು 15 ಕಿಲೋಮೀಟರ್ ದೂರವಿರುವ ಒಂದು ಮನೆ. ಆ ಮನೆಯೊಳಗೆ ಸುಮಾರು 40 ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರ ಕೆಲಸವೇ ಅದು. ಪೊಲೀಸ್ ಪಡೆಯೊಂದಿಗೆ ಅವರನ್ನು ಅರೆಸ್ಟ್ ಮಾಡಿದವನು ವಿಚಾರಣೆಗೆ ಕಲ್ಕತ್ತಾ ಪೊಲೀಸ್ನವರಿಗೆ ಒಪ್ಪಿಸಿ ಮತ್ತೆ ಬರುವುದಾಗಿ ತಿಳಿಸಿ ಬೆಂಗಳೂರಿಗೆ ವಾಪಸ್ಸಾಗ್ತಾನೆ. ಯಾಕೆಂದರೆ ಮರುದಿನ ಕೂಡ ಆಫೀಸ್ಗೆ ಲೀವ್ ಹಾಕಿದ್ರಿಂದ. ಮನೆಗೆ ಬಂದ ಹೃದಯ ತನ್ನ ರೂಮ್ ತಲುಪುತ್ತಿದ್ದವಳಿಗೆ ಅಣ್ಣನ ರೂಮ್ನಲ್ಲಿ ಆಗುತ್ತಿದ್ದ ಗಲಾಟೆ ಕೇಳಿ ಅತ್ತ ಹೋಗ್ತಾಳೆ. ನೀನು ನಿನ್ನೆ ದಯಾ ಹತ್ರ ಹಾಗೆ ನಡ್ಕೋಬಾರ್ದಿತ್ತು. ನೀವಿಬ್ಬರು ನನ್ನ ಮಕ್ಕಳು, ನನಗೆ ನಿಮ್ಮಿಬ್ಬರ ಖುಷಿ ಕೂಡ ಮುಖ್ಯ. ಇಷ್ಟಕ್ಕೂ ಅವಳಿಂದ ಅಲ್ಲ, ನಿಮ್ಮ ಅಮ್ಮ ಸತ್ತಿದ್ದು. ಪ್ಲೀಸ್ ಅರ್ಥ ಮಾಡ್ಕೊ. ಏನು ಅರಿಯದ ಆ ಮಗು ಮೇಲೆ ಅಪವಾದ ಹೊರಿಸಬೇಡ. ದೇವರು ನಿಮ್ಮ ಅಮ್ಮನ ನಿನ್ನಿಂದ ಕಿತ್ಕೊಂಡ್ರು ತಾಯಂತೆ ಮಮತೆ ನೀಡೋ ತಂಗಿನ ಕೊಟ್ಟಿದ್ದಾನೆ. ಆ ಸತ್ಯನ ಒಪ್ಕೊ. ಸಾಕು ಅಪ್ಪ. ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ನನಗೆ. ನಮ್ಮಮ್ಮನ ಸ್ಥಾನ ಯಾರೂ ತುಂಬೋಕೆ ಆಗಲ್ಲ. ನೀವು ಹೇಳಿದ ಹಾಗೆ ನಾನು ನನ್ನ ತಂಗಿ ಅಂತ ಸುಮಾರು ಸಲ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಹೋಗ್ತೀನಿ. ಆದರೆ ನಮ್ಮಮ್ಮ ನಾನು ಮುದ್ದು ಮಾಡೋದು ನೆನಪಾದರೆ ನನಗೆ ವಿಪರೀತ ಕೋಪ ಬಂದುಬಿಡುತ್ತೆ ಗೊತ್ತಾ. ಎಲ್ಲರೂ ಅವ್ರವ್ರ ಅಮ್ಮನ ಜೊತೆಗೆ ನಗ್ತಾ ಮಾತಾಡ್ತಾ ಕೈ ತುತ್ತು ತಿಂತಿದ್ರೆ ನನಗೆ ಆ ಭಾಗ್ಯ ಇಲ್ಲ ಅಂತ ಎಷ್ಟು ನೋವಾಗುತ್ತೆ ಗೊತ್ತಾ. ನಮ್ಮ ಅಮ್ಮನ ದೂರ ಮಾಡಿದ್ದೇ ಇದೇ ನಿಮ್ಮ ಮಗಳು. ಇವಳು ಹುಟ್ಟದೇ ಇದ್ದಿದ್ರೆ ನಮ್ಮಮ್ಮ ನನ್ನ ಜೊತೆಗೆ ಇರೋರು. ಐ ಹೇಟ್ ಹರ್. ಯಾವತ್ತೂ ನಾನು ಅವಳನ್ನು ತಂಗಿ ಅಂತ ಒಪ್ಪಲ್ಲ. ಇನ್ನು ಮಾತನಾಡಿ ಪ್ರಯೋಜನ ಇಲ್ಲ ಅಂತ ವಾಪಸ್ ಬರ್ತಾರೆ ರಾಜಾರಾಮ್. ಸರಿದು ತನ್ನ ರೂಮ್ ಹೊಕ್ಕವಳು ವಿಷಾದದ ನಗು ಚೆಲ್ಲಿದಳು. ಎಂದಿನಂತೆ ನಕ್ಷತ್ರ ನೋಡುತ್ತಾ ತನ್ನಮ್ಮನ ಜೊತೆಗೆ ಮಾತನಾಡಿ ಡೈನಿಂಗ್ ಟೇಬಲ್ ತಲುಪಿ ಊಟ ಮುಗಿಸಿ ತನ್ನ ತಂದೆಗೆ ನೀಡಬೇಕಾದ ಟ್ಯಾಬ್ಲೆಟ್ ಕೊಟ್ಟು ಅವರು ಮಾತನಾಡುವ ಮೊದಲೇ ತನ್ನ ರೂಮ್ಗೆ ಬಂದವಳು ಗೆಳೆಯನಿಗೊಂದು ಕರೆ ಮಾಡಿ ನಾಡಿದ್ದು ತಪ್ಪದೇ ಮಾಮೂಲಿ ಪ್ಲೇಸ್ ಬಳಿ ಬರಬೇಕೆಂದು ಆಜ್ಞೆ ಹೊರಡಿಸಿದಳು. ಹಾಗಾದರೆ ಒಂದು ಸಾಂಗ್ ಹೇಳೆ. ನನಗೆ ಹಾಡೆಲ್ಲ ಹೇಳೋಕ್ಕೆ ಬರಲ್ಲ. ಅಯ್ಯೋ, ನನಗಿನ್ನೇನು ಬರುತ್ತಾ? ನಾವಿಬ್ಬರು ಹಾಡು ಹೇಳೋದ್ರಲ್ಲಿ ಎಲ್ಲಿ ಬೋರ್ಡ್ ಅಂತ ಗೊತ್ತು, ಆದರೆ ನಿದ್ರೆ ಬರ್ತಿಲ್ಲ. ಪ್ಲೀಸ್. ಓಕೆ, ಜೊತೆಗೆ ನೀನು ಕೂಡ ಹೇಳಬೇಕು. ಓಕೆ, ಡನ್. ಕಣ್ಣನೆ ಯಾರೇ ಕುಕ್ಕಿದರೂ ಕಂಬನಿ ತೊಡೆವುದು ಬೆರಳು, ಜೊತೆ ಇರುವವರು ತೊರೆದರೆ ಏನು, ಜೊತೆಗೆ ಬರುವುದು ನಿರಳು, ಹಲವು ಬಂಧಗಳ ಅಂದದ ಮನೆಯಲ್ಲಿ ಎಂದು ಇರುವುದು ಆನಂದ, ನಿನಗೂ ನನಗೂ ಅಂಟಿದ ನಂಟಿಗೆ ಒಂದು ಹೆಸರಿದು ಫ್ರೆಂಡ್ಶಿಪ್ ಬಂದ. ತರಲೆ ಬಿದ್ಕೋ ಸುಮ್ಮನೆ, ನಂಗೆ ನಿದ್ರೆ ಬರ್ತಿದೆ. ನುಡಿದು ನಿದ್ರಾದೇವಿ ವಶಕ್ಕೆ ಸೇರಿದಳು ಹೃದಯ ಕೋಟ್ಯಾಧಿಪತಿ ಮಗಳು ಅನ್ನೋ ಸೊಕ್ಕಲ್ಲ, ಅದನ್ನು ಅಡಗಿಸೋಕೆ ನಾನು ಬಂದಿರೋದು. ಹೆಸರಿಗೂ ನಿನ್ನ ವ್ಯಕ್ತಿತ್ವಕ್ಕೂ ಚೂರು ಒಪ್ಪೋದಿಲ್ಲ ಮಿಸ್ ಹೃದಯ. ಇನ್ಮೇಲೆ ಇದೇ ನಿಂಗೆ ಅವಳ ಫೋಟೋಗೆ ರೆಡ್ ಮಾರ್ಕ್ ಮಾಡಿದ ಸಾಮ್ರಾಟ್. ಆಫೀಸ್ಗೆ ಒಂದು ದಿನ ರಜೆಯ ನಂತರ ಮರಳಿದ್ದನವ. ಆದರೆ ಅದನ್ನು ಯಾರಿಗೂ ತಿಳಿಸಿರಲಿಲ್ಲ. ಇವನು ಬರೋ ಅಷ್ಟರಲ್ಲಿ ಆಗಲೇ ಅವಳು ಬಂದು ತನ್ನ ಕೆಲಸ ಆರಂಭಿಸಿದ್ಲು. ಇವನು ಬಂದ ತಕ್ಷಣ ಅವನನ್ನು ನೋಡಿ, ಹೆಲೋ ಮಿಸ್ಟರ್ ಸಾಮ್ರಾಟ್, ಇವಾಗ ಹೇಗಿದ್ದೀರಿ? ತಲೆನೋವು ಹೇಳಿ ಹೇಗಿದೆ? ಮುಖದ ತುಂಬ ಮಂದಹಾಸ ತುಂಬಿ ಕೇಳಿದಳು. ಹಾಂ ಚೆನ್ನಾಗಿದ್ದೀನಿ. ಅದೇ ಮೊದಲಿನ ಗಂಟಾದ ಮುಖವೇ. ಮೋಸ್ಟ್ಲಿ ಇನ್ನೂ ಹುಷಾರಾಗಿಲ್ಲ ಅನಿಸುತ್ತೆ, ಮನಸ್ಸಲ್ಲೇ ನುಡಿದುಕೊಂಡು ಮತ್ತೆ ತನ್ನ ಕೆಲಸ ಆರಂಭಿಸಿದಳು. ಇವನಿಗೆ ಮತ್ತೆ ತನ್ನ ಗೆಳೆಯ ಕ್ಷಮ್ ನೆನಪಾದ. ಹೆಣ್ಮಕ್ಳಂದ್ರೆ ವಿಪರೀತ ಗೌರವ ಇರುವವ, ಇವಳಂದರೆ ಅದೇನೋ ಅಸಡ್ಡೆ ಅಲ್ಲ, ದ್ವೇಷ. ಇಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಹೃದಯ ಸರ್ದು ಲಾಸ್ಟ್ ಇಯರ್ SOTA ಶೇರ್ ಮಾಡು, ನನಗೆ ತನ್ನ ಲ್ಯಾಪ್ಟಾಪ್ನಲ್ಲಿ ಮುಖ ಒದಗಿಸಿಯೇ ಕೇಳಿದ್ದ. ಅವಳ ಕಡೆಗೆ ನೋಡದೆ. ಹೃದಯ ಅನ್ನೋ ಹೆಸರು ಅವಳು ಮೊದಲನೇ ಬಾರಿ ಕೇಳಿದ್ದು. ಎಲ್ಲರೂ ಅವಳನ್ನು ಪೂರ್ತಿ ಹೆಸರು ಹೃದಯ ಅಂತ, ಇನ್ನು ಅಪ್ಪ ಮತ್ತು ಕ್ಷಿತ್ ದಯಾ ಅಂತ, ಕೆಲಸದವರು ಕೂಡ ದಯಾಮ್ಮ ಅಂತಾನೆ ಕರೀತಿರ್ತಾರೆ.
ಅವನನ್ನೇ ಒಂದು ಕ್ಷಣ ನೋಡಿದವಳು ಅವನು ಏನು ಕೇಳಿದ ಅಂತಲೇ ಮರೆತು ಬಿಟ್ಟಿದ್ಲು. ಅವಳು ಎಷ್ಟೊತ್ತಾದರೂ ಉತ್ತರಿಸದೆ ಕಾರಣ ಅವಳ ಕಡೆಗೆ ತಲೆ ಎತ್ತಿ ನೋಡಿದರೆ ಅವಳು ಇವನನ್ನೇ ದಿಟ್ಟಿಸಿ ನೋಡುವುದನ್ನು ನೋಡಿ ಏನು ಎಂದು ಮುಖ ಗಂಟಾಕಿ ಕೇಳಿದ. ನೋಟ ಸರಿಸಿದವಳು ಏನಿಲ್ಲ ಎಂದು ತಲೆ ತಿರುವಿ, ನೀನು ಏನಾದರೂ ಕೇಳಿದ್ಯಾ? ಕೇಳಿದೆ. ಯಾಕೆ ನಿಂಗೆ ಒಂದು ಸರಿ ಕೇಳಿದರೆ ಕಿವಿ ಕೇಳಿಸಲ್ವಾ? ಅದೇ ಗಂಭೀರತೆ. ಅರೆ ಇಷ್ಟಕ್ಕೂ ಕೋಪ ಮನಸಲ್ಲೇ ನುಡಿದುಕೊಂಡವಳು, ಇಲ್ಲ ಮಿಸ್ಟರ್ ರೂಡ್, ಹೇಳಿ ಮತ್ತೊಮ್ಮೆ. ಅಲ್ಲೇ ಕುಯ್ ಕುಯ್ ಅನ್ಬೇಡ, ಅದೇನು ಹೇಳು. ಅವಳ ಧ್ವನಿ ಸಣ್ಣದಾಗಿ ಕೇಳಿಸಿದ್ದಕ್ಕೆ ಜೋರಾಗಿ ನುಡಿದ, ಅದೇನಿಲ್ಲ, ನೀನು ಏನು ಕೇಳಿದೆ ಹೇಳು. ಸರ್ದು ಲಾಸ್ಟ್ ಇಯರ್ SOTI ಸೆಂಡ್ ಮಾಡು. ನಾನ್ ಸೆನ್ಸ್. ಲಾಸ್ಟ್ ವರ್ಡ್ ಇವನು ನುಂಗಿಕೊಂಡ. ಸರಿ, ತನ್ನ ತಲೆಗೆ ಒಂದು ಕೊಟ್ಟುಕೊಂಡವಳು ಹೋಗಿ ಈ ಮಿಸ್ಟರ್ ರೂಡ್ ಜೊತೆಗೆ ಮಾತಾಡ್ತೀನಲ್ಲ, ನಗೋದೆ ಬರೋಲ್ವಾ ಇವನಿಗೆ? ಇಷ್ಟೊಂದು ಕೋಪ ಕಾರಣ ಇಲ್ಲದೆ ಮತ್ತೆ ಅವನ ಕಡೆಗೆ ನೋಡಿದಳು. ಅವನು ಅದೇ ಯಾವಾಗಲೂ ಮುಖ ಗಂಟಾಕೊಂಡೇ ಇರ್ತಾನಲ್ಲ, ಹಾಗೆಯೇ ಇದ್ದ. ತಲೆ ತಿರುವಿದವಳು ತನ್ನ ಕೆಲಸದಲ್ಲಿ ತೊಡಗಿದಳು. ಮರುದಿನ ತನ್ನ ಗೆಳೆಯ ಕ್ಷಿತಿಜ್ ಜೊತೆಗೆ ಸಿಟಿ ಆಚೆ ಇರೋ ಒಂದು ಚಿಕ್ಕ ಕೆರೆ ಇದೆ, ಹಾಗೂ ಅಲ್ಲಿ ಜನಗಳು ಓಡಾಡುವಂತೆ ವಿಶ್ರಾಂತಿ ಪಡೆಯುವಂತೆ ಗಿಡ ಮರಗಳು ಹಾಗೂ ಕಲ್ಲು ಬೆಂಚು ಹಾಕಿರ್ತಾರೆ. ಹಾಗೂ ಅಲ್ಲಿ ಚಿಕ್ಕ ಚಿಕ್ಕ ತೆಪ್ಪಗಳು ಇಷ್ಟ ಇರುವವರು ಅದರಲ್ಲಿ ಹೋಗಬಹುದು. ಚಿಕ್ಕ ಪಾರ್ಕ್ ಥರ ತುಂಬ ಸುಂದರವಾದ ಪ್ರಶಾಂತವಾದ ಜಾಗವದು. ಅಲ್ಲಿ ಗೆಳೆಯರಿಬ್ಬರು ತಮ್ಮ ಹಾಲಿಡೇ ಕಳೆಯಲು ಹೋಗ್ತಿದ್ರು. ಇಂದು ಕೂಡ ಇಬ್ಬರು ಅದೇ ಸ್ಥಳಕ್ಕೆ ಬಂದಿದ್ರು. ಇಬ್ಬರು ಮಾತನಾಡುತ್ತಾ ಹೋಗ್ತಿರೋರನ್ನ ಒಬ್ಬ ಓಡಿ ಬಂದವನು ಅವಳನ್ನು ತಳ್ಳಿಕೊಂಡು ಓಡಿದ. ಇನ್ನು ಅತ್ತಲೇ ನೋಡುತ್ತಿದ್ದವಳನ್ನು ಹಿಂದಿನಿಂದ ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿದ್ದ ವ್ಯಕ್ತಿಯೊಬ್ಬ ಓಡಿ ಬಂದವನು ಅವಳಿಗೆ ಡಿಕ್ಕಿ ಹೊಡೆದ. ಆ ರಭಸಕ್ಕೆ ಅವಳು ಅಲ್ಲೇ ಇದ್ದ ಕಲ್ಲಿನ ಮೇಲೆ ಬಿದ್ದಳು ಹಾಗೂ ಅವಳ ಹಣೆಯಲ್ಲಿ ರಕ್ತ ಒಸರುತ್ತಿತ್ತು. ಮುಂದುವರೆಯುವುದು.